ಪದ್ಮನಾಭನಗರನ ಪದ್ಮನಾಭನಗರ ಅನ್ಬೇಕಾಗತ್ತೆ, ಬನಶಂಕರಿ ಅನ್ಬೇಕಾಗತ್ತೆ, ಬಸವನಗುಡಿ ಅನ್ಬೇಕಾಗತ್ತೆ. ಧರ್ಮಸ್ಥಳನ ಧರ್ಮಸ್ಥಳ ಅಂದಿರ ಇನ್ನೇನಂತಾರೆ? ಪ್ರಶ್ನೆ ಕೇಳಿ. ಅಲ್ಲ ರೀ, ಈಗ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ರು. ಈಗ ಪದ್ಮನಾಭನಗರನ ಅಲ್ಲಿ ಯಾವನೋ ಒಬ್ಬ ಪಾಕಿಸ್ತಾನದವನು ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ರೆ ಏನು ಧರ್ಮಸ್ಥಳಕ್ಕೆ ಪದ್ಮನಾಭನಗರ ಕೆಟ್ಟ ಹೆಸರು ಬರ್ತತೆ. ಸಿಕ್ಕಾಕೊಂಡಾನೆ ಯಾವನಿದಾನೆ ಅವ್ರಿಗೆ ಬರೋದು ಯಾರು? ಅದಕ್ಕೆ ಬರೋವಂಥದ್ದು ಆ ವ್ಯಕ್ತಿ ಹೆಸರು ಧರ್ಮಸ್ಥಳ, ಪದ್ಮನಾಭನಗರ, ಜಯನಗರ ಕರ್ನಾಟಕ ಅಲ್ಲ. ಯಾವನು ಮಾಡಿದನೋ ಅವನಿಗೆ ಬರೋದು, ಆ ಊರಿಗಲ್ಲ ಹೆಸರು ಬರೋದು. ಕಾಮನ್ ಸೆನ್ಸ್ ಇದ್ರೆ ಸಾಕು. ಅಶೋಕ್ ಸರ್, ನೀವು ಇವಾಗ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀರಾ, ದಯವಿಟ್ಟು ಧರ್ಮಸ್ಥಳದ ಬಗ್ಗೆ ಮಾತಾಡೋಣ. ಅದು ಶತ್ರು ದೇಶದ ಬಗ್ಗೆ ಏನೀಗ ಹೆಸರು ಫ್ಯಾಷನ್ ಆಗಿಬಿಟ್ಟಿದ್ಯಾ ಬಿಜೆಪಿ ಅವ್ರಿಗೆ? ಬಿಜೆಪಿ ಅವ್ರಿಗೆ ಫ್ಯಾಷನ್ ಶತ್ರು ದೇಶ ಹೆಸರು ತಗೊಳ್ಳೋದು, ಮಸೀದಿ ಅಂತ ಹೇಳೋದು ಇದೆಲ್ಲ ಏನ್ ಫ್ಯಾಷನ್? ಪಾಕಿಸ್ತಾನ ಪರವಾಗಿದೆಯಾ ನೀನು? ಪಾಕಿಸ್ತಾನ ಪರವಾಗಿ ನಾವು ಶತ್ರು ದೇಶ ಅಂತ ಇದೀವಿ. ನೀವು ಪಾಕಿಸ್ತಾನ ಹೆಸರು ತಗೊಳ್ತಾ ಇರೋದು, ನಾವು ತಗೊಳ್ತಾ ಇಲ್ಲ. ಬೆಳಿಗ್ಗೆ ಬಿಜೆಪಿ ಅವ್ರು ತಗೊಳ್ಳೋದು. ನಾವು ಯಾವುದೇ ಕಾರಣಕ್ಕೆ ಶತ್ರು ದೇಶ ಅಂತ ಹೇಳ್ತೀವಿ. ನಾವು ಶತ್ರು ದೇಶ ಅಂತೀವಿ, ನೀವು ಶತ್ರು ದೇಶ ಅನ್ನಿ. ಪಾಕಿಸ್ತಾನ ಹೆಸರು ತಗೊಂಡ್ಬೇಡಿ ದಯವಿಟ್ಟು. ಪಾಕಿಸ್ತಾನದವರೇನೋ ಬಂದು ಓಟ್ ಹಾಕ್ತಾರೆ ನಿಮಗೆ. ಪಾಕಿಸ್ತಾನ ಹೆಸರು ತಗೊಳ್ಬೇಡಿ. ವಿಧಾನಸೌಧದಲ್ಲಿ ನಿಮ್ಮ ಯಾರೋ ರಾಜ್ಯಸಭಾ MP ಅವರು ಮೆರವಣಿಗೆ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ, ಕೇಳಿಸ್ಕೊಳ್ಳಿ. ಅವಾಗ ಏನ್ ಮಾಡಿದ್ರಿ ನೀವು? ಏನ್ ಮಾಡಿದ್ರಿ? ಪಾಕಿಸ್ತಾನ ಜಿಂದಾಬಾದ್ ಅಂದ್ರಲ್ಲ ಅವರು ವಿಧಾನಸೌಧದಲ್ಲಿ. ಏನ್ ಮಾಡಿದ್ರಿ ಅವಾಗ? ನಿಮ್ದೇ ಸರ್ಕಾರ ಐತಲ್ಲ, ಏನ್ ಮಾಡಿದ್ರಿ? ಯಾವ ಜೈಲ್ಗೆ ಹಾಕಿದ್ರ ಅವ್ರಿಗೆ? ಗುಂಡು ಹೊಡೆದಿದ್ದೀರ ಅವ್ರನ್ನ? ಗುಂಡು ಹಾಕಿದ್ದೀರ ಅವ್ರ ಮೇಲೆ? ಈಗ ಭದ್ರಾವತಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಗುಂಡು ಹಾಕಿದ್ರೆ ಅವ್ರ ಮೇಲೆ ಸರ್ಕಾರ ಹಾಕಿದ್ರ? ಪಾಕಿಸ್ತಾನದ ಹೆಸರು ಹೇಳಿದ್ರೆ ಬೇಜಾರಾಗ್ತೈತಂತೆ. ಯಾಕೆ? ನಮ್ಮ ಬಂದು ಇಲ್ಲಿ ಹಿಂದೂಗಳ ಹೆಸರು ಹೇಳಿ ಅಲ್ಲಿ ಗುಂಡಾರ್ಸ್ಬಿಟ್ಟು ಹೋದ್ರಲ್ಲ ಕಾಶ್ಮೀರದಲ್ಲಿ. ನೀನು ಹಿಂದೂನಾ ಅಂತೇಳಿ ಗುಂಡಾರ್ಸ್ ಹೋದ್ರಲ್ಲ, ಸಂತೋಷ ಆಯ್ತಾ? ಅವ್ರಿಗೆ ಪಾಕಿಸ್ತಾನದವ್ರಿಗೆ ಸನ್ಮಾನ ಮಾಡ್ಬೇಕಾ? ನಾವು ಸನ್ಮಾನ ಮಾಡ್ಬೇಕಾ ಪಾಕಿಸ್ತಾನದವ್ರಿಗೆ? ಅಶೋಕ್ ಸರ್ ನಮಸ್ಕಾರ. ಸರಿ ಹೇಳ್ತೀನಿ, 1000 ಸರಿ ಹೇಳ್ತೀನಿ, ಪಾಕಿಸ್ತಾನ ದೇಶ ದ್ರೋಹಿ ಪಾಕಿಸ್ತಾನ. ಅದು ನಮ್ಮ ದೇಶದ ಜನರುಗಳನ್ನ ಲೂಟಿ ಮಾಡುವಂತ ಪಾಕಿಸ್ತಾನ. ಅವ್ರ ಬಗ್ಗೆ ನೀವು ಪ್ರೀತಿ ತೋರ್ಸೋದಾದ್ರೆ ನಿಮ್ಗೆಲ್ಲೋ ಒಂದು ಅವ್ರ ಕಡೆ ಬಹಳ ಸಿಂಪತಿ ಇದ್ದಂಗೆ ಕಾಣಿಸುತ್ತೆ. ಸರ್, ಈಗ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ ಸರ್, ಈ SIT ರಚನೆ ಮಾಡಿದ್ದಾರೆ. SIT ರಚನೆ ಮಾಡಿ ಅನೇಕ ಆರೋಪಿಗಳನ್ನವರು, ಯಾರು ಯೂಟ್ಯೂಬ್ನವ್ರು ಆಗಿರ್ಬೋದು, ಮಟ್ಟಣ್ಣನವ್ರು ಆಗಿರ್ಬೋದು, ತಿಮ್ರೋಡಿ ಆಗಿರ್ಬೋದು, ಯಾರೇ SIT ತನಿಖೆಯಿಂದ ಆಚೆ ಬರೋವಾಗ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ ಮಾಧ್ಯಮದವರು, ನಿಮಗೆ SIT ತನಿಖೆ ಅಂತ ತೃಪ್ತಿ ಆಗಿದೆಯಾ ಅಂತ. ಸರ್, ನನಗೆ ಸಂದೇಹ ಏನು ಅಂದರೆ ಅವರೆಲ್ಲ ಖುಷಿಯಾಗಿ ನಕ್ಕೊಂಡ್ಬರ್ತಾ ಇದ್ದಾರೆ, ತೃಪ್ತಿ ಆಗಿದೆ ಅಂತ. ಯಾರು ತೃಪ್ತಿ ಆಗಿದೆ ಸರ್? ಆರೋಪಿಗಳು ತೃಪ್ತಿ ಆಗಿದೆಯೋ ಅಥವಾ ನ್ಯಾಯಕ್ಕೆ ತೃಪ್ತಿ ಆಗಿದೆಯೋ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಿಮ್ ತೃಪ್ತಿ ಆಗಿದೆ ಹೇಳಿ ಸರ್. ನನಗೂ ತೃಪ್ತಿ ಇಲ್ಲ ಸರ್. ಅಂದ್ರೆ ನಿಮ್ ಪ್ರಕಾರ SIT ತನಿಖೆ ಬಗ್ಗೆನೂ ನಿಮ್ಗೆ ಅನುಮಾನ ಇದೆಯಾ? ಹೌದು, ಇಷ್ಟು ದಿವಸ ಆದ್ರೂ ಇನ್ನೂ ಪೂರ್ತಿ ಆಗಿಲ್ಲ. ಹೆಚ್ಚು ಕಮ್ಮಿ 1.5 ತಿಂಗಳಾಯ್ತು, ಇನ್ನೂ SIT ತನಿಖೆ ಆಚೆ ಬಂದಿಲ್ಲ. ಆರೋಪಿಗಳು ಮಾತ್ರ ಬಹಳ ಖುಷಿಯಾಗಿ ಆಚೆ ಬಂದು ತೃಪ್ತಿದೆ ಅಂತ ಇದ್ದಾರೆ. ಯಾರಿಗೆ ತೃಪ್ತಿ? ನ್ಯಾಯಕ್ಕೆ ತೃಪ್ತಿನ, ಆರೋಪಿಗಳ ತೃಪ್ತಿನ, ಅಥವಾ ತಮಗೆ ಮುಂದೆ ಏನಾಗಿದೆ ಸರ್ಕಾರದ ತೃಪ್ತಿನ ಹೇಳಿ ಸರ್ ದಯವಿಟ್ಟು. ನೋಡಿ, SIT ತನಿಖೆ ಮಾಡಿರುವಂಥದ್ದು ನಾವು ಸ್ವಾಗತ ಮಾಡಿದಿರಿ. SIT ತನಿಖೆ ಮಾಡಬೇಕಾದ್ರೆ ಒಂದು ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಅಂತ ಇರಬೇಕು, ಜ್ಞಾನ ಇರಬೇಕು. ಕಾಮನ್ ಸೆನ್ಸ್ ಅಂದರೆ ಜ್ಞಾನ ಇರಬೇಕು. ಯಾವ ತನಿಖೆಯನ್ನು ನಾವು ಕೊಡ್ಬೋದು? ಈಗ ಗೃಹ ಸಚಿವರಿಗಿರ್ಬೋದು, ಹೋಮ್ ಮಿನಿಸ್ಟ್ರಿಗೆ ಪ್ರತಿದಿನ 1000 ಬರ್ತೈತೆ. CBI ಕೊಡಿ, ED ಕೊಡಿ, SIT ಮಾಡಿ ಅಂತ ಎಲ್ಲ ಕೊಡ್ತೀರಾ? ನಾವು ಕೊಡಲ್ಲ. ಯಾಕಂದ್ರೆ ಅದು ಸತ್ಯಾಸತ್ಯತೆ. ಸರ್ಕಾರ ಅಂದರೆ 1000 ಜನ IAS IPS ಅಧಿಕಾರಿಗಳಿರ್ತಾರೆ ಅಡ್ವೈಸ್ ಮಾಡೋಕ್ಕೆ. ಇಲ್ಲಿ SITಗೆ ಕೊಟ್ರಲ್ಲ ನೀವು, ಆ ಬುರುಡೆ ಮನುಷ್ಯ ಯಾರು ಅಂತ ಚೆಕ್ ಮಾಡಿದ್ರ ನೀವು? ಅವನು ಎಲ್ಲೋನು ಅಂತ ಚೆಕ್ ಮಾಡಿದ್ರ? ಅವನ ಪೂರ್ವಾಪರ ಚೆಕ್ ಮಾಡಿದ್ರ? ಏನೂ ಇಲ್ಲ. ಯಾರೋ ಅವರ ಹಿಂಬಾಲಕರು ಹೇಳಿದ್ರು ಅಂತೇಳಿ, ಈ ಪ್ರಗತಿಪರರ ಒಂದು ಗ್ಯಾಂಗ್ ಇದೆಯಲ್ಲ, ಹೇಳಿದ್ರು ಅಂತೇಳಿ ಕೊಟ್ಬಿಟ್ರಿ ನೀವು ತನಿಖೆಗೆ. ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ? 4 ಕೋಟಿ ಖರ್ಚಾಗಿದೆ ಇದುವರೆಗೂ. 3 ರಿಂದ 4 ಕೋಟಿ ಖರ್ಚಾಗಿದೆ. ಯಾರಪ್ಪನ ದುಡ್ಡು ಇದು? ಜನರ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಇದು. ಹೆಂಗೆ ಕೊಟ್ರಿ ನೀವು? ಆಯಿತು, ನಾಳೆ ಯಾವುದೋ ನನ್ನ ಹತ್ರ ಬಂದಿದ್ರು, ಮಸೀದಿಗಳಲ್ಲಿ ಹಿಂಗೆ ಅವ್ಯವಹಾರ ಆಗ್ತಾ ಇದೆ, ಮಸೀದಿಯಲ್ಲಿ ಈ ಥರ ಕೊಲೆಗಳಾಗಿದೆ ಅಂತ 1000 ಕಂಪ್ಲೇಂಟ್ ಬಂದಿದೆ. ಯಾಕೆ ಹೋಗಿ ಅಲ್ಲಿ ಆಗದಿಲ್ಲ, ಮಸೀದಿಯಲ್ಲಿ ಆಗದಿಲ್ಲ? ಅಗಿಬೇಕಾಯ್ತಲ್ಲ. ಧರ್ಮಸ್ಥಳದಲ್ಲಿ ಅಗಿಯೋರು ನೀವು ಮಸೀದಿಯಲ್ಲಿ ಹೋಗಿ ಅಗಿಬೇಕಲ್ಲ ಕಂಪ್ಲೇಂಟು. 1000 ಬಂದಿದೆ ಕಂಪ್ಲೇಂಟು. ನಾನಿದ್ದಾಗೂ ಬಂದಿದೆ, ಇವತ್ತು ಬಂದಿದೆ. ಮಾಡಲ್ಲ ನೀವು. ಮಸೀದಿಗೊಂದು ನ್ಯಾಯ, ದೇವಸ್ಥಾನಗಳಿಗೊಂದು ನ್ಯಾಯ. ಮನೆ ಹೇಳಿದ್ರು ಅವರು, ಚಾಮುಂಡಿ ಬೆಟ್ಟನೇ ಹಿಂದೂಗಳದಲ್ಲ. ಗುಡ್,
ಹೇಳಿ, ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ. ಧೈರ್ಯವಾಗಿ ಹೋಗಿ ನಿಂತ್ಕೊಂಡು ಚಾಮುಂಡಿ ಬೆಟ್ಟ ಹೇಳಿಬಿಟ್ರಿ ನೀವು. ಹೋಗಿ ಮಸೀದಿ ಮುಂದೆ ನಿಂತ್ಕೊಂಡು ಇದು ಮಸೀದಿ ಅಲ್ಲ ಅಂತ ಹೇಳ್ತೀರಾ? ದಮ್ಮಿದೆ ನಿಮಗೆ? ಹೇಳಿ, ಕಮಾನ್. ಯಾಕೆ ಈ ತಾರತಮ್ಯ? ಇದನ್ನೇ ನಾವು ಹೇಳ್ತಾ ಇರೋದು ತುಷ್ಟೀಕರಣ ರಾಜಕಾರಣ, ವೋಟ್ ಪಾಲಿಟಿಕ್ಸ್ ಅಂತ ಹೇಳ್ತಾ ಇರೋದು. ಬಟ್ ನೀವೇನ್ ಕಮ್ಮಿ ಮಾಡ್ತಿದ್ದೀರಾ ಅಶೋಕ್ ಸರ್? ಇನ್ನು SIT ತನಿಖೆ ಪ್ರಾರಂಭ ಆಗಿತ್ತು, ಆಗ್ಲೇನೆ ನೀವು ಡಿಕ್ಲೇರ್ ಮಾಡಿಬಿಟ್ರಿ ಇದ್ರ ಹಿಂದೆ ಬಂದವನೊಬ್ಬ ಮುಸಲ್ಮಾನ, ಇದ್ರ ಹಿಂದೆ ಇರೋದು ಕಮ್ಯುನಿಸ್ಟ್ಗಳಂದ್ರೆ ಕಮ್ಮಿ ನಿಷ್ಠೆ ಇರೋರು. ನೀವೇನ್ ಕಮ್ಮಿ ರಾಜಕಾರಣ ಮಾಡ್ತಿಲ್ಲ? ಕಮ್ಯುನಿಸ್ಟೇ, ಪಕ್ಕ ಕಮ್ಯುನಿಸ್ಟೇನೇ ಇರೋದು ಅವ್ರಿಗೆ. ಈಗ ಎಲ್ಲೋದ್ರು ಅವರೆಲ್ಲ? ಈಗೆಲ್ಲ ಗುಂಡಿ ಹೇಗಿತ್ತವರಲ್ಲ, ಎಲ್ಲೋದ್ರು ಆ ಕಮ್ಯುನಿಸ್ಟ್ ಅವರು? ಅಲ್ಲ ರೀ, ಇದಕ್ಕೆ ಕೇರಳ ಸರ್ಕಾರ ಸಂಬಂಧ ಏನು? ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದು ಇದು. ಕೇರಳ ಸರ್ಕಾರದ ಸಂಬಂಧ ಏನಿದೆ ಇದಕ್ಕೆ? ತಮಿಳ್ನಾಡವರು ಇದಕ್ಕೆ ಯಾಕೆ ಎಂಟ್ರಿ ಆಗ್ತಾರೆ? ಇದಕ್ಕೆ ಅಲ್ಜೀರಾ, ದುಬೈಯಲ್ಲೋ ಎಲ್ಲೋ ಇರೋದು ಅದು ಅಲ್ಜೀರಾ, ಅಲ್ ಜಜೀರಾ, ಅಲ್ಲಿ ಹೆಂಗ್ ಬಂದ್ಬಿಡ್ತೈತೆ? ಅಂದ್ರೆ ವ್ಯವಸ್ಥಿತ ಸಂಚು ಇದು. ಈಗ ಮರ್ಡರ್ ಆಗಿದೆ, ಈಗ ಅವ್ರು ಯಾರು ಹೇಳಿದ್ರು ಪದ್ಮನಾಭನಗರ ಮರ್ಡರ್ ಆಗಿದ್ರೆ ಪದ್ಮನಾಭನಗರದಲ್ಲಿ ಚರ್ಚೆ ಆಗ್ತೈತಪ್ಪ, ಇಲ್ಲ ಅಂದ್ರೆ ಬೆಂಗಳೂರಲ್ಲಿ ಚರ್ಚೆ ಆಗ್ತೈತೆ. ಇಲ್ಲ ಅಲ್ಜೀರಾಗ ಹೋಗ್ಬಿಟ್ರೆ, ಕೇರಳ ಹೋಗ್ಬಿಟ್ರೆ, ತಮಿಳ್ನಾಡಿಗೆ ಹೋದ್ರೆ ಏನೇನ್ ಬೇಕಿದು? ದೇಶ ವಿರೋಧಿ ಅಂತಾನೆ ತಾನೇ ಹೇಳ್ಬೇಕು, ನಾವು ಹೇಳ್ಬೇಕಲ್ಲ. ಅದನ್ನ ನಾನು ಕೇಳ್ತಾ ಇರೋದು ಪ್ರಶ್ನೆಯಲ್ಲಿ. ಇದರಿಂದ ಗ್ಯಾಂಗ್ ಇದೆ, ಬುರ್ಡೆ ಗ್ಯಾಂಗ್ ಇದೆ. ಈ ಬುರ್ಡೆ ಗ್ಯಾಂಗು SIT ಹಿಡಿತಾ ಇದ್ದಾರೆ. ನಾನು SIT ಮೇಲೆ ತಪ್ಪು ಅಂತ ಅವ್ರು ಕೇಳಿದ್ರು, SIT ತಪ್ಪು ಅಂತ ಅಲ್ಲ, ಹಿಡಿತಾ ಇದ್ದಾರೆ. ಕೆರೆಯಲ್ಲಿರೋ ಮೀನುಗಳು ಹಿಡಿತಾ ಇದ್ದಾರೆ. ತಿಮಿಂಗಲ ಬೇಕು ಇಲ್ಲಿ, ಅದಕ್ಕೆ ನಾವು NI ತನಿಖೆಗೆ ತಿಮಿಂಗಲ ಹಿಡಿಯೋಷ್ಟು ದೊಡ್ಡ ಬಲ ಇರೋದು ನಿಮ್ ಸರ್ಕಾರ ಕೇಂದ್ರದಲ್ಲಿದೆ ಸರ್. NIA ತನಿಖೆ ಆಗ್ಬೇಕು ಅಂತ ಹೇಳಿ ಮಠಾಧೀಶರು ಹೋಗಿ ಮನವಿ ಮಾಡಿದ್ರು, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಪತ್ರ ಬರೆದ್ರು, ಯಾಕೆ ರೆಸ್ಪಾಂಡ್ ಮಾಡ್ತಿಲ್ಲ? ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರಕ್ಕೆ ಇನ್ನೂ ಇಲ್ಲ ಆಗ್ತಾ ಇರುವ ವಿಚಾರದ ಬಗ್ಗೆ ಸೀರಿಯಸ್ನೆಸ್ ಅರಿವಾಗಿಲ್ವಾ, ಅಥವಾ ಅರಿವು ಮಾಡೋ ಪ್ರಯತ್ನ ರಾಜ್ಯದ ಬಿಜೆಪಿಗರು ಮಾಡಲಿಲ್ವಾ ಅಂತ ಹೇಳಿ? ಅದು ಜವಾಬ್ದಾರಿ ಇರೋ ಸರ್ಕಾರ ಕೇಂದ್ರದಲ್ಲಿ. ಯಾವನೋ ಬುರುಡೆ ತಗೊಂಡೋಗಿ ಕೊಟ್ಬಿಟ್ಟು, ಹಿಂಗೆ ಹಿಡ್ಕೊಂಡು ಬುರುಡೆ ತಗೊಂಡೋಗಿ ಕೊಟ್ಬಿಟ್ಟು ತನಿಖೆ ಮಾಡು ಅಂತ ಹೇಳಿದ್ರಲ್ಲ, ತನಿಖೆ ಕೊಟ್ಬಿಟ್ರಲ್ಲ, ಹಂಗಲ್ಲ. ಈ ಬುರುಡೆ ಸರ್ಕಾರ ಅಲ್ಲ, ಅಲ್ಲಿ ಕೇಂದ್ರದಲ್ಲಿರೋದು ಜವಾಬ್ದಾರಿ ಸರ್ಕಾರ. ಅವರು ಈ ವಿಚಾರ ದುಡ್ಡೆಲ್ಲಿಂದ ಬಂತು, ಇದರಲ್ಲಿ ದೇಶ ವಿರೋಧಿ NI ಅಂದ್ರೆ ಏನು? ದೇಶ ವಿರೋಧಿ ಚಟುವಟಿಕೆ ಇರ್ಬೇಕು NI ಇಲ್ಲ, ಹಂಗೆ ಕೊಡಕ್ ಬರಲ್ಲ. ಇದರಲ್ಲಿ ಇದೆಯಾ ದುಡ್ಡು? ಯಾವ ದೇಶ ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ? ಇದು ತನಿಖೆ ಆಗ್ಬೇಕು. ಅದಾದ್ಮೇಲೆ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಳ್ತದೆ. ಅಂದ್ರೆ ಇನ್ನು ತನಿಖೆ ಆಗದಲ್ಲೇ ಅಶೋಕ್ ಅವರು ಆರೋಪ ಮಾಡ್ತಿದ್ದಾರೆ, ಕೇಂದ್ರ ಸರ್ಕಾರಕ್ಕೆ ಇನ್ನೂ ಗೊತ್ತಾಗಿಲ್ಲ ಇದರಿಂದ ಷಡ್ಯಂತ್ರ ಇದೆಯಾ ಇಲ್ವಾ, ದೇಶ ವಿರೋಧಿ ಚಟುವಟಿಕೆ ಇದೆಯಾ ಇಲ್ವಾ, ಇನ್ನೂ ಖಾತ್ರಿ ಇಲ್ಲ. ಬಟ್ ಅಶೋಕ್ ಅವರು ಬಿಜೆಪಿಯ ರಾಜ್ಯ ನಾಯಕರು ಆರೋಪ ಮಾಡ್ತಿದ್ದಾರೆ. ನೋಡಿ, ನಾವೇನು ಆರೋಪ ಮಾಡ್ತಾ ಇದ್ದೀರೋ ಅದು ಕೇಂದ್ರಕ್ಕೆ ತಲುಪಲಿ ಅಂತ ಆರೋಪ ಮಾಡ್ತಾ ಇದ್ದೀರಿ. ಸರ್, ನಂದು ಒಂದು ಪ್ರಶ್ನೆ ಅಶೋಕ್ ಸರ್, ನಂದೊಂದು ಪ್ರಶ್ನೆ. ಹೇಳಿ ಸರ್. ನೋಡಿ, ನೀವು ಅವಾಗ ದಾರಿ ತಪ್ಪಿಸ್ತಾ ಇದ್ದೀರಾ. ಏನು ದಾರಿ ತಪ್ಪಿಸ್ತಾ ಇದ್ದೀರಾ ಅಂದರೆ, ಮಜೀದಿಯಲ್ಲಿ ಅಲ್ಲಿ ಏನು ಅದು ಅಲ್ಲಿದ್ದಿತ್ತು, ಆ ಮಜೀದಲ್ಲಿ ಗುಂಡಿಯಲ್ಲಿ ಇದ್ದಿತ್ತು ಅಂತ ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನೀವು